ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಉಸಿರಾಟವನ್ನೇ ಗಮನಿಸಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಶರೀರ ಸಂಚಲನ ಮಾಡಿ ಆಸನದ ಸ್ಥಿತಿಗೆ ಹೋಗುವ. ಎದ್ದು ನಿಲ್ಲಿ. ಹಸ್ತ ಸೊಂಟದ ಮೇಲೆ ಇಟ್ಟುಕೊಳ್ಳಿ. ಪೂರಕ ಮಾಡ್ತಾ ತಲೆಯನ್ನು ಎತ್ತಿ ಮೇಲಕ್ಕೆ. ರೇಚಕ, ತಲೆಯನ್ನು ಬಾಗಿಸಿ ಮುಂದಕ್ಕೆ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ ನೇರ ಸ್ವಸ್ಥ. ಪೂರಕ, ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ದೃಷ್ಟಿ ಎಡಕ್ಕೆ. ಉಸಿರು ತುಂಬಿಕೊಳ್ತಾ ನೇರ. ಉಸಿರು ಹೊರಗೆ ಹಾಕ್ತಾ ದೃಷ್ಟಿ ಬಲಕ್ಕೆ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ ನೇರ ಸ್ವಸ್ಥ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಬಲ ಕಿವಿಯನ್ನು ಬಲ ಭುಜಕ್ಕೆ ತಾಗಿಸಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ ನೇರ ಸ್ವಸ್ಥ. ಪೂರಕ ಮಾಡಿ ರೇಚಕ, ತಲೆಯನ್ನು ಮುಂದಕ್ಕೆ ಬಾಗಿಸಿ. ಹಾಗೆ ಬಲಬದಿಯಿಂದ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಎಡ ಬದಿಯಿಂದ ಉಸಿರು ಹೊರಗೆ ಹಾಕ್ತಾ ಕೆಳಗೆ ಮಾಡ್ತಾ ಇರಿ. ಪೂರಕ, ಹಾಗೆ ರೇಚಕ, ಪೂರಕ, ರೇಚಕ. ರಿವರ್ಸ್ ಮಾಡಿ. ಪೂರಕ, ಎಡಬದಿಯಿಂದ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ, ಬಲಬದಿಯಿಂದ ಹಾಗೆ ಉಸಿರು ಹೊರಗೆ ಹಾಕ್ತಾ ಕೆಳಗೆ. ಸ್ವಸ್ಥ. ಹಸ್ತ ಮುಂದಕ್ಕೆ ಕೊಡಿ. ಬೆರಳುಗಳನ್ನು ಬಿಡಿಸಿ ಮುಷ್ಟಿ ಮಾಡಿ. ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಒಳ್ಳೇದು. ಹಾಗೆ ಬಿಡಿಸಿ ಮುಷ್ಟಿ ಮಾಡಿ, ಬಿಡಿಸಿ ಮುಷ್ಟಿ ಮಾಡಿ, ಬಿಡಿಸಿ ಮುಷ್ಟಿ ಮಾಡಿ, ಬಿಡಿಸಿ. ಈಗ ಹಾಗೆ ಬಿಡಿಸಿರ್ಲಿ ಬೆರಳು. ಹಾಗೆ ಕೆಳಕ್ಕೆ ತನ್ನಿ. ಕೈ ಮೇಲಕ್ಕೆ, ಕೆಳಕ್ಕೆ ತನ್ನಿ. ಕೈ ಮೇಲಕ್ಕೆ, ಕೆಳಕ್ಕೆ, ಮೇಲಕ್ಕೆ. ಮಣಿಕಟ್ಟಿಗೆ ಸಂಬಂಧಪಟ್ಟಂತಹ ಶರೀರ ಸಂಚಲನ. ಹಾಗೆ ರೊಟೇಟ್ ಮಾಡಿ. ರಿವರ್ಸ್. ಹಸ್ತ ಈಗ ಬೆರಳುಗಳನ್ನು ಮಡಚಿ ಮುಷ್ಟಿ ಮಾಡಿ ರೊಟೇಟ್ ಮಾಡಿ. ಹಾಗೆ ರಿವರ್ಸ್ ಮಾಡಿ. ಸ್ವಸ್ಥ. ಹಸ್ತ ಮುಂದಕ್ಕೆ ಕೊಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಭುಜದ ಭಾಗ ಹಸ್ತ ತಾಗಿಸಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಾಗೆ ಭುಜವನ್ನು ಇಟ್ಕೊಳ್ಳಿ. ಕೈಯನ್ನು ಆದಷ್ಟು ಹಿಂದಕ್ಕೆ ತಳ್ಳಿ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ತನ್ನಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ, ಕೆಳಗೆ, ಮೇಲಕ್ಕೆ, ಹಾಗೆ ಮುಂದಕ್ಕೆ, ಕೆಳಗೆ. ಹಸ್ತವನ್ನು ಹಾಗೆ ಹಿಂದಕ್ಕೆ. ಕೈಯ ಗಂಟು ಈಗ ಮೇಲಕ್ಕೆ ಎತ್ತಿ ನೋಡು. ಎಲ್ಲರೊಮ್ಮೆ ಮೇಲಕ್ಕೆ ಎತ್ತಿ ಕೈಗಂಟು ಆದಷ್ಟು ಮೇಲಕ್ಕೆ ಎತ್ತಿ. ಹಾಗೆ ಮುಂದಕ್ಕೆ ತನ್ನಿ. ಕೈಗಂಟು ತಾಗಿಸಿ. ಹಾಗೆ ಕೆಳಗೆ ತನ್ನಿ.
ಮತ್ತೊಂದು ಸರಿ ಕೈಯನ್ನು ಹಿಂದಕ್ಕೆ ತಳ್ಳಿ, ಮೇಲಕ್ಕೆ ತನ್ನಿ, ಹಾಗೆ ಕೈ ಮುಂದಿನಿಂದ ಕೆಳಕ್ಕೆ ಬರ್ಲಿ. ಈಗ ರಿವರ್ಸ್ ಮಾಡಿ, ಕೈ ಮುಂದಿನಿಂದ ಹಾಗೆ ಮೇಲಕ್ಕೆ ತನ್ನಿ, ಹಾಗೆ ಹಿಂದಕ್ಕೆ ತಕೊಂಡೋಗಿ ಕೆಳಗೆ ತನ್ನಿ, ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ಹಿಂದಕ್ಕೆ ತಳ್ಳಿ, ಕೆಳಗೆ. ಇನ್ನೊಂದು ಸರಿ ಮಾಡುವ, ಹಾಗೆ ಕೈಗಂಟು ಮೇಲಕ್ಕೆ ಎತ್ತಿ, ಹಾಗೆ ಹಿಂದಕ್ಕೆ ತಳ್ಳಿ, ಕೆಳಗೆ ದಾರೆ ಸ್ವಸ್ಥ. ಈಗ ಹಸ್ತ ಹಾಗೆ ಭುಜದ ಹತ್ರದಿಂದ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಕೆಳಗೆ, ಪೂರಕ ಮೇಲಕ್ಕೆ, ರೇಚಕ ಕೆಳಗೆ, ಪೂರಕ ಮೇಲಕ್ಕೆ, ರೇಚಕ ಕೆಳಗೆ. ಹಸ್ತ ಮುಂದಕ್ಕೆ ಕೊಡಿ, ಪೂರಕ ಮಾಡಿ. ಈಗ ರೇಚಕ ಬಲ ಹಸ್ತ, ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಹಾಗೆ ಹಸ್ತ ನೇರ ಎಳಿರಿ, ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಬಲ ಹಸ್ತ ಹಿಂದಕ್ಕೆ ತಕೊಂಡೋಗಿ ಎಡ ಹಸ್ತ ಹಾಗೆ ಎಲ್ ಶೇಪಿಗೆ ತನ್ನಿ, ದೃಷ್ಟಿ ಹಿಂದಕ್ಕೆ ಕೊಡಿ. ಪೂರಕ, ರೇಚಕ. ಈಗ ಎಡ ಹಸ್ತ ಹಿಂದಕ್ಕೆ ತನ್ನಿ, ಬಲ ಹಸ್ತವನ್ನು ಹಾಗೆ ಎಲ್ ಶೇಪಿಗೆ ತನ್ನಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ನೇರ ಸ್ವಸ್ಥ. ಹಸ್ತ ಸೊಂಟಕ್ಕೆ ಕೊಡಿ, ಸೊಂಟ ರೊಟೇಷನ್ ಮಾಡಿ, ರೊಟೇಷನ್ ಮಾಡಿ. ರಿವರ್ಸ್ ಮಾಡಿ, ರಿವರ್ಸ್, ಸ್ವಸ್ಥ. ಈಗ ಹಾಗೆ ಬಲಗಾಲನ್ನು ಮೇಲಕ್ಕೆತ್ತಿ ಪಾದಾಂಗುಲಿ ಚಾಲನೆ ಮಾಡುವ. ಬಲಗಾಲನ್ನು ಮೇಲಕ್ಕೆತ್ತಿ ಬೆರಳುಗಳನ್ನು ಮಾತ್ರ ಮಡಚಿ ಬಿಡಿಸಿ, ಮಡಚಿ ಬಿಡಿಸಿ, ಮಡಚಿ ಬಿಡಿಸಿ. ಹಾಗೆ ಪಾದ ಚಾಲನೆ, ಪಾದವನ್ನು ಮೇಲಕ್ಕೆ ಕೆಳಕ್ಕೆ ಮಾಡಿ, ಮೇಲಕ್ಕೆತ್ತಿ, ಹಾಗೆ ಕೆಳಕ್ಕೆ, ಮೇಲಕ್ಕೆತ್ತಿ, ಕೆಳಕ್ಕೆ, ಮೇಲಕ್ಕೆತ್ತಿ, ಕೆಳಕ್ಕೆ. ಈಗ ಹಾಗೆ ಪಾದವನ್ನು ಎತ್ತಿ ಮೇಲಕ್ಕೆತ್ತಿ, ಪಾದ ಪಾರ್ಶ್ವ ಸೈಡ್, ಹಾಗೆ ರೊಟೇಟ್ ಮಾಡಿ, ರೊಟೇಟ್ ಮಾಡಿ, ರಿವರ್ಸ್ ಮಾಡಿ. ಕಾಲು ಬದಲಿಸಿ, ಮತ್ತೊಂದು ಕಾಲು, ಹಾಗೆ ರೊಟೇಟ್ ಮಾಡಿ, ರಿವರ್ಸ್ ಮಾಡಿ, ರಿವರ್ಸ್ ಮಾಡಿ. ಸ್ವಸ್ಥ. ಈಗ ಮಂಡಿ ಪಾದ ಅಂತರ ಕೊಡಿ, ಮಂಡಿ ಮೇಲೆ ಕೈ ಕೊಡಿ, ಮಂಡಿ ಮೇಲೆ ಕೈ. ಈಗ ಮಂಡಿಯನ್ನು ಹಾಗೆ ಒಳಗಿನಿಂದ ಹೊರಗೆ ತನ್ನಿ, ಒಳಗಿನಿಂದ ಹೊರಗೆ ಮಂಡಿಯನ್ನು ತನ್ನಿ, ಹಾಗೆ ತನ್ನಿ. ಈಗ ಹಾಗೆ ಹೊರಗಿನಿಂದ ಒಳಗೆ ತನ್ನಿ ಮಂಡಿಯನ್ನ, ಹೊರಗಿನಿಂದ ಒಳಗೆ, ಹಾಗೆ ತನ್ನಿ, ಹಾಗೆ ತನ್ನಿ. ಸ್ವಸ್ಥ. ಈಗ ಪಾದ ಸೇರಿಸಿ, ಈಗ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ, ಹಾಗೆ ಎಡಬದಿಯಿಂದ ತಿರುಗಿಸಿ, ಎಡಬದಿಯಿಂದ ಹಾಗೆ ಒಟ್ಟಿಗೆ ಎರಡು ಮಂಡಿ ಜೊತೆಯಾಗಿ ಸೇರಿಸಿ ರೌಂಡ್ ಮಾಡಿ, ಹಾಗೆ ಹಾಗೆ ಹಾಗೆ. ರಿವರ್ಸ್ ಮಾಡಿ, ರಿವರ್ಸ್ ಮಾಡಿ. ಸ್ವಸ್ಥ. ಈಗ ಹಾಗೆ ಬಲಗಾಲನ್ನು ಮೇಲಕ್ಕೆ ಎತ್ತಿ, ಮಂಡಿ ಆದಷ್ಟು ಮೇಲಕ್ಕೆ ಎತ್ತಿ ಲಾಕ್ ಮಾಡಿ, ಮೇಲಕ್ಕೆ ಎತ್ತಿ ಇಟ್ಕೊಡಿ. ಮಂಡಿಯನ್ನು ಎತ್ತಿ ಚೆನ್ನಾಗಿ ಎತ್ತಿ ಹೊಟ್ಟೆಗೆ ಒತ್ಕೊಳ್ಳಿ ನೋಡುವ, ಹೊಟ್ಟೆಗೆ ಒತ್ಕೊಳ್ಳಿ. ಹಾಗೆ ಇರಿ, ಇನ್ನಷ್ಟು ಎತ್ತಿ, ಇನ್ನಷ್ಟು ಎತ್ತಿ, ವಾಪಸ್ ತನ್ನಿ. ಮತ್ತೊಂದು ಕಾಲು ಮೇಲಕ್ಕೆ ಎತ್ತಿ, ಮಂಡಿಯನ್ನು ಮಡಚಿ, ಹಾಗೆ ಇನ್ನಷ್ಟು ಎತ್ತಿ, ವಾಪಸ್ ತನ್ನಿ. ಮತ್ತೊಂದು ಕಾಲು ನೇರ ನಿಲ್ಲಿ. ಮಂಡಿ ಕಾಲಿನ ಗಂಟು ಮೇಲಕ್ಕೆ ಎತ್ತುವಾಗ ಬಾಗೋದು ಬೇಡ, ಮುಂದಕ್ಕೆ ನೇರ ನಿಂತ್ಕೊಳ್ಳಿ. ವಾಪಸ್ ತನ್ನಿ, ಬಲಗಾಲಿ ಎತ್ತಿ, ಹೊಟ್ಟೆಗೆ ಒತ್ಕೊಳ್ಳಿ,
ವಾಪಸ್ ತನ್ನಿ. ಎಡಗಾಲು ಮೇಲಕ್ಕೆ ಎತ್ತಿ ಹೊಟ್ಟೆಗೆ ಒತ್ಕೊಳ್ಳಿ. ವಾಪಸ್ ತನ್ನಿ. ಮತ್ತೊಂದ್ಸರಿ ಬಲಗಾಲು ಎತ್ತಿ ಹೊಟ್ಟೆಗೆ ಒತ್ಕೊಡಿ, ಚೆನ್ನಾಗಿ ಒತ್ತಿ. ವಾಪಸ್ ತನ್ನಿ. ಈಗ ಎಡಗಾಲನ್ನು ಹಾಗೆ ಹಿಮ್ಮಡಿಯನ್ನು ಬಟೆಕ್ಸಿಗೆ ತಾಕ್ಸಿ. ಹಾಗೆ ಇರಿ, ಸ್ವಲ್ಪ ಹೊತ್ತು ಬ್ಯಾಲೆನ್ಸ್ ಮಾಡಿ. ಹಾಗೆ ಇರಿ. ವಾಪಸ್ ತನ್ನಿ. ಬಲಗಾಲು ಹಿಮ್ಮಡಿಯನ್ನು ತಾಕ್ಸಿ ಪೃಷ್ಠದ ಭಾಗಕ್ಕೆ. ಹಾಗೆ ಇರಿ. ವಾಪಸ್ ತನ್ನಿ. ಎಡಗಾಲು ಹಾಗೆ ಇರಿ. ವಾಪಸ್ ತನ್ನಿ. ಬಲಗಾಲು ಹಾಗೆ ಎತ್ತಿ. ವಾಪಸ್ ಎಡಗಾಲು ಹಾಗೆ ಇರಿ. ವಾಪಸ್ ಬಲಗಾಲು ಹಾಗೆ ಇರಿ. ವಾಪಸ್ ಸ್ವಸ್ಥ. ಈಗ ಅರ್ಧ ಪದ್ಮಾಸನದ ಹಾಗೆ ಕಾಲನ್ನು ಮುಂದಕ್ಕೆ ಮಡಚಿ ಹಾಗೆ ಮಡಚಿಟ್ಟುಕೊಳ್ಳಿ. ನೇರ ನಿಂತುಕೊಳ್ಳಿ. ಹಾಗೆ ಇರಿ. ವಾಪಸ್ ಎಡಗಾಲು ಮೇಲಕ್ಕೆತ್ತಿ ಹಾಗೆ ಇರಿ. ವಾಪಸ್ ಬಲಗಾಲು ಹಾಗೆ ಇರಿ, ಮಡಚಿಟ್ಕೊಳ್ಳಿ. ಕಾಲಿನ ಗಂಟೆ ಆದಷ್ಟು ಕೆಳಕ್ಕೆ ಬರಲಿ. ವಾಪಸ್ ಎಡಗಾಲನ್ನೆತ್ತಿ ಕಾಲಿನ ಗಂಟೆ ಆದಷ್ಟು ಕೆಳಕ್ಕೆ ಬರಲಿ. ವಾಪಸ್ ಬಲಗಾಲು ಮೇಲಕ್ಕೆತ್ತಿ ಕಾಲಿನ ಗಂಟು ಹಾಗೆ ಕೆಳಗೆ ಬರಲಿ. ವಾಪಸ್ ಸ್ವಸ್ಥ. ಹಾಗೆ ಹಸ್ತವನ್ನು ಸೊಂಟಕ್ಕೆ ಕೊಡಿ. ಹಿಮ್ಮಡಿಯನ್ನೆತ್ತಿ ಹಾಗೆ ಇರಿ ಸ್ವಲ್ಪ ಹೊತ್ತು. ವಾಪಸ್ ಮತ್ತೊಂದ್ಸರಿ ಹಿಮ್ಮಡಿ ಎತ್ತಿ ಹಾಗೆ ಇರಿ. ವಾಪಸ್ ಮತ್ತೊಂದ್ಸರಿ ಹಿಮ್ಮಡಿಯನ್ನೆತ್ತಿ ಹಾಗೆ ಇರಿ. ವಾಪಸ್ ಇನ್ನೊಂದು ಸರಿ ಮಾಡುವ. ಹಿಮ್ಮಡಿಯನ್ನೆತ್ತಿ ಚೆನ್ನಾಗಿ ಎತ್ತಿ ಹಾಗೆ ಎಡೀರಿ. ಚೆನ್ನಾಗಿ ಹಿಮ್ಮಡಿ ಎಡೀರಿ ಮೇಲಕ್ಕೆ. ಹಾಗೆ ಇರಿ. ವಾಪಸ್ ಬನ್ನಿ. ಸ್ವಸ್ಥ ಸ್ವಸ್ಥ. ಈಗ ಹಸ್ತ ಹಾಗೆ ಮುಂದಕ್ಕೆ ಕೊಡಿ. ಕಾಲಿನ ಗಂಟನ್ನು ಮಡಚಿ, ಕಾಲಿನ ಗಂಟು ಮಡಚಿ ರೇಚಕ, ಹಾಗೆ ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ ಮಾಡಿಕೊಂಡು ಹೋಗುವ. ನೋಡ ಮಾಡಿ. ಹಸ್ತ ಮುಂದಕ್ಕೆ, ಪೂರಕ ರೇಚಕ, ಪೂರಕ ಸೈಡಿಗೆ ರೇಚಕ, ಹಾಗೆ ಕೆಳಗಿನಿಂದ ಮುಂದಕ್ಕೆ ಪೂರಕ ರೇಚಕ, ಹಾಗೆ ಪೂರಕ ರೇಚಕ, ಮುಂದಿನಿಂದ ಪೂರಕ ರೇಚಕ. ಗೊತ್ತಾಗ್ಲಿಲ್ಲ, ಸರಿಯಾಗಿ ಗೊತ್ತಾಗ್ಲಿಲ್ಲ ನೋಡಿ. ಹಸ್ತ ಮುಂದಕ್ಕೆ ಉಸಿರು ತುಂಬಿಕೊಡ್ಬೇಕು, ಉಸಿರು ಹೊರಗೆ ಕೂತ್ಕೊಳ್ಬೇಕು. ಹಾಗೆ ನಾವು ಮೇಲಕ್ಕೆ ಬರುವಾಗ ಹಸ್ತ ಸೈಡಿನಿಂದ ಮೇಲಕ್ಕೆ ಉಸಿರು ತುಂಬಿಕೊಡ್ಬೇಕು, ಉಸಿರು ಹೊರಗೆ ಆಗ್ತಾ ಕೂತ್ಕೊಳ್ಬೇಕು. ಹಾಗೆ ಮೇಲಕ್ಕೆ ಬರುವಾಗ ಹಸ್ತ ಮುಂದಿನಿಂದ ಮೇಲಕ್ಕೆ ರೇಚಕ ಪೂರಕ ಮಾಡ್ತಾ ಹೋಗುವ. ನೋಡ, ಹಸ್ತ ಮುಂದಕ್ಕೆ ಪೂರಕ ರೇಚಕ, ಸೈಡಿನಿಂದ ಪೂರಕ ರೇಚಕ, ಮುಂದಿನಿಂದ ಪೂರಕ ರೇಚಕ, ಸೈಡಿನಿಂದ ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈಗ ಮ್ಯಾಟಿನ ಹಿಂದಕ್ಕೆ ನಿಂತುಕೊಳ್ಳಿ. ಬಲಗಾಲನ್ನು ಮುಂದಕ್ಕೆ ತನ್ನಿ. ಬಲಗಾಲು ಮುಂದಕ್ಕೆ ತನ್ನಿ. 3.5 ಫೀಟ್ ಅಷ್ಟು ಅಂತರ ಇರಲಿ. ಹಸ್ತ ಭುಜದ ನೇರಕ್ಕೆ ಕೊಡಿ. ಹಸ್ತ ಭುಜದ ನೇರಕ್ಕೆ. ದೃಷ್ಟಿ ಈಗ ಹಸ್ತದ ಕಡೆಗೆ ಇರ್ಲಿ. ಈಗ ಸೊಂಟದ ಭಾಗ ಹಾಗೆ ಸೈಡಿಗೆ ಇರ್ಲಿ, ದೃಷ್ಟಿ ಎದುರಿಗೆ ಇರ್ಲಿ. ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಹಸ್ತ ನೆಲಕ್ಕೆ ಕೊಡಿ. ಏಕಪಾದ ಪ್ರಸರಣಾಸನ ಸ್ಥಿತಿ. ದೃಷ್ಟಿ ಮೇಲಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಈಗ ಹಾಗೆ ಪಾದ ನೆಲಕ್ಕೆ ತಾಗಿಸಿ, ನಿಮ್ಮ ಹಣೆಯ ಭಾಗವನ್ನು ಮಂಡಿಗೆ ತಾಗಿಸಿ. ಕಾಲುಗಳೆರಡು ನೇರ ಬರಲಿ. ಹಿಂದಿನ ಪಾದ ಚೆನ್ನಾಗಿ ಒತ್ತಿ ನೆಲಕ್ಕೆ.
ಕಾಲೆರಡು ನೇರ ಬರ್ಲಿ, ಪಾದ ಒತ್ತಿ. ಹಿಂದೆ ಜ್ಯೋತಿಯವರು ಕಾಲು ನೇರ ಮಾಡಿಕೊಳ್ಳಿ. ಪಾರ್ಶ್ವತ್ಥಾನಾಸನ ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಕಾಲ ಎಲ್ ಶೇಪಿಗೆ. ಹಿಂದಿನ ಪಾದ ಒತ್ತಿ, ಚೆನ್ನಾಗಿ ಒತ್ತಿ, ಹಿಂದಿನ ಪಾದ ಒತ್ತಿ. ಈಗ ಹಾಗೆ ಹಸ್ತವನ್ನು ಮೇಲಕ್ಕೆ ನಮಸ್ಕಾರ ಸ್ಥಿತಿಗೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ, ಕಾಲ ಎಲ್ ಶೇಪಿಗೆ ತನ್ನಿ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಈಗ ಹಾಗೆ ಹಸ್ತ ಮುಂದಕ್ಕೆ ಲಾಕ್ ಮಾಡಿ ಇಟ್ಕೊಡಿ. ಹಾಗೆ ಪಾರ್ಶ್ವಕೋನಾಸನ ಪ್ರಕಾರ 2. ಹಾಗೆ ನಿಮ್ಮ ಭುಜದ ಭಾಗ ಹಿಂದಕ್ಕೆ ತಗೊಂಡೋಗಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಜೊತೆಯವರು ಕೈ ಮುಂದೆ, ಆ ಕೈ ಕೊಡಿ. ಪ್ರಿಯವರು ಕೈಯನ್ನು ತಲೆನ ಆದಷ್ಟು ಹಿಂದಕ್ಕೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಇನ್ನು ತನ್ನಿ, ಕೈ ತನ್ನಿ, ಕೈ ಒಳಗಿಂದ ತನ್ನಿ. ಈ ದೇಹ ಇಲ್ಲಿ ಬರ್ಲಿ, ಕಾಲಿನ ಹತ್ರ ಬರ್ಲಿ, ಹಾಗೆ ಬರ್ಲಿ. ಹೀಗೆ ಬರ್ಬೇಕು. ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಮೇಲಕ್ಕೆ ಬನ್ನಿ. ಕಾಲನ್ನು ಹಿಂದಕ್ಕೆ ತನ್ನಿ, ಮುಂದಿನ ಕಾಲು ಹಿಂದಕ್ಕೆ ಎಳಿರಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಮತ್ತೊಂದು ಕಾಲನ್ನು ಹಾಗೆ ಮುಂದಕ್ಕೆ ತನ್ನಿ. 3.5 ಫೀಟ್ ಅಷ್ಟು ಅಂತರ ಕೊಡಿ. ಈಗ ಹಾಗೆ ಹಸ್ತ ಪೂರಕ ಮಾಡ್ತಾ ನೇರ ತನ್ನಿ. ಹಾಗೆ ಈಗ ಅವಾಗ ಬಲ ಹಸ್ತ ಮುಂದಕ್ಕೆ ತಂದ್ರಿ ಅಲ್ಲ, ಈಗ ಎಡ ಹಸ್ತ ಮುಂದಕ್ಕೆ ತನ್ನಿ. ಅವಾಗ ಬಲ ಹಸ್ತ ತಂದಿದ್ರಿ ಅಲ್ಲ, ಬಲಗಾಲು ಮುಂದಕ್ಕೆ ತಂದಿದ್ರಿ ಅಲ್ಲ, ಬಲ ಹಸ್ತ ಮುಂದಕ್ಕೆ ತಂದಿದ್ರಿ ಅಲ್ಲ, ಈಗ ಎಡಗಾಲು ಮುಂದಕ್ಕೆ ತಂದು ಎಡ ಹಸ್ತ ಮುಂದಕ್ಕೆ ತನ್ನಿ. ಕಾಲನೆಲ್ ಶೇಪಿಗೆ ತನ್ನಿ. ದೃಷ್ಟಿ ಎದುರಿಗೆ ಕೊಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಏಕಪಾದ ಪ್ರಸರಣಾಸನ ಸ್ಥಿತಿಗೆ. ಹಿಂದಿನ ಕಾಲಿನ ಗಂಟು ತಾಗಿಸಿ, ದೃಷ್ಟಿ ಮೇಲಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಿಂದಿನ ಪಾದ ಒತ್ತಿ, ಹಾಗೆ ಮುಂದಿನ ಪಾದ ಒತ್ತಿ. ಈಗ ಮುಂದಿನ ಕಾಲನ್ನು ನೇರ ಮಾಡಿ, ಹಾಗೆ ಇರಿ. ಮುಂದೆ ಬಾಗಿ ಇರಿ, ಹಾಗೆ ಬಾಗಿ ಇರಿ. ಗಲ್ಲ ಅಥವಾ ಹಣೆಯ ಭಾಗ ತಾಗಿಸಿ. ಪಾರ್ಶ್ವತ್ಥಾನಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ವೀರಭದ್ರಾಸನ ಪ್ರಕಾರ ಏಕಿಗೆ ಹೋಗುವ. ಹಾಗೆ ಕಾಲನ್ನು ಮುಂದಿನ ಕಾಲು ಎಲ್ ಶೇಪಿಗೆ ತನ್ನಿ. ಹಿಂದಿನ ಕಾಲು ನೇರ ಮಾಡಿ, ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಕಾಲು ಎಲ್ ಶೇಪಿಗೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ, ಕಾಲು ನೇರ ಮಾಡಿ. ಈಗ ಮತ್ತೊಂದು ಆಸನದ ಸ್ಥಿತಿಗೆ ಹೋಗುವ. ಹಾಗೆ ನಿಮ್ಮ ಯಾವ ಕಾಲಿದೆ, ಈಗ ಎಡಗಾಲು ಮುಂದಕ್ಕೆ ಇದೆ, ಎಡ ಹಸ್ತ ಮುಂದಕ್ಕೆ ತನ್ನಿ, ಬಲ ಹಸ್ತ ಹಿಂದಕ್ಕೆ ಕೊಡಿ. ಲಾಕ್ ಮಾಡಿ ಕಾಲನಿಗೆ ಎಲ್ ಶೇಪಿಗೆ ತನ್ನಿ. ಎದುರಿನ ಕಾಲು ಎಲ್ ಶೇಪಿಗೆ ತನ್ನಿ. ಕಾಲು ಇನ್ನಷ್ಟು ತನ್ನಿ. ಪಾರ್ಶ್ವಕೋನಾಸನ ಪ್ರಕಾರ 2 ಮಾಡುವ. ಹಸ್ತ ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರ್ಲಿ. ಹಾಗೆ ಇನ್ನಷ್ಟು ಹಿಂದಕ್ಕೆ ಬರ್ಲಿ, ಇನ್ನಷ್ಟು ಹಿಂದಕ್ಕೆ ತನ್ನಿ, ಇನ್ನಷ್ಟು ಹಿಂದಕ್ಕೆ ತನ್ನಿ. ಸ್ಥಿತಿಗೆ ಹೋಗಿ. ಹಾಗೆ ಹಾಗೆ ಕೈ ಕರೆಕ್ಟ್ ಸರಿಯಾಗ್ಲಿಲ್ಲಲ್ಲ. ಅಲ್ಲಲ್ಲ, ಹಾಗಲ್ಲ. ಹೇಗಂದ್ರೆ ಕೈ ಈಗ ನೋಡಿ, ಈಗ ಎಡಗಾಲು ಇಟ್ಟಲ್ಲಿ ಎಡ ಎಲ್ ಶೇಪಿಗೆ ತಂದ್ರಿ. ಎಡ ಹಸ್ತ ನೋಡಿ, ಒಮ್ಮೆ ನೋಡಿ, ಹೀಗೆ ಮುಂದಕ್ಕೆ ತಂದು
ಲಾಕ್ ಮಾಡಿ ಈಗ ನಮ್ಮ ದೇಹವನ್ನು ಆದಷ್ಟು ಸೈಡ್ಗೆ ಎಳಿಬೇಕು, ದೃಷ್ಟಿ ಮೇಲಕ್ಕೆ. ಈ ಭುಜದ ಭಾಗವನ್ನು ಆದಷ್ಟು ಹಿಂದಕ್ಕೆ ತಳ್ಳಿ ದೃಷ್ಟಿ ಮೇಲಕ್ಕೆ ಈ ರೀತಿಗೆ ಕೊಡ್ಬೇಕು. ಸೈಡ್ಗೆ ಕೈಯ ಗಂಟು ಹಿಂದಕ್ಕೆ ಹೋಗ್ಬೇಕು. ನಿಮ್ದು ಆ ಕೈಯನ್ನು ಹಿಂದಕ್ಕೆ ತಳ್ಳಿ, ನಿಮ್ಮ ಕೈ, ನನ್ನ ಕೈ ನೋಡಿ, ಒಮ್ಮೆ ನೋಡಿ, ನನ್ನ ಕೈ ಗಂಟಿನ ಹತ್ರ ಇಲ್ಲಿ ಮಡಚಿದೆ, ನಿಮ್ಮ ಕೈ ಎಲ್ಲಿ ಮಡಚಿದೆ ಗೊತ್ತಾ? ಇಲ್ಲಿ ಮಡಚಿದೆ. ನನ್ನ ಕೈಯನ್ನೊಮ್ಮೆ ನೋಡಿ, ಎಲ್ಲ ಗಮನಿಸಿ ಒಮ್ಮೆ, ನಿಮ್ಮ ಕೈ ಇಲ್ಲಿ ಮಡಚಿದೆ, ಅರ್ಥ ಆಯ್ತಾ? ಆವಾಗ ಈ ಭುಜ ಮುಂದೆ ಬಂದಿದೆ. ಈಗ ಒಮ್ಮೆ ನೋಡಿ ಅಲ್ಲ, ಈ ಕೈ ಗಂಟೆ ಎಲ್ಲಿ ಗೊತ್ತಾ? ಇಲ್ಲಿಗೆ ಬಂದು ಬೆನ್ನಿನ ಹತ್ರಕ್ಕೆ ಹಿಂದಕ್ಕೆ ಬಂದು ಈಗ ಹಾಗೆ ಹಿಂದಕ್ಕೆ ಬರ್ಬೇಕು, ಈ ರೀತಿ ಬರ್ಬೇಕು. ಕೈಯ ಗಂಟಿನ, ಕಾಲಿನ ಗಂಟಿನ ಹತ್ರಕ್ಕೆ ಕೈಯ ಗಂಟು ಬಂದು ಅಲ್ಲೇ. ಅದೇನಂದ್ರೆ ನೀವು ಇಲ್ಲಿಗೆ ಬಾಗಿಸಿ ಹೀಗೆ ಬಾಗಿದಲ್ಲಿ ಹಿಂದಕ್ಕೆ ಹೋಗುದಿಲ್ಲ, ಇಷ್ಟಕ್ಕೆ ಇರ್ತದೆ. ಕೈಯ ಗಂಟಿ ಕಾಲಿನ ಗಂಟಿನ ಹತ್ರ ಮಡಚಿ ಹಿಂದಕ್ಕೆ ಹೋಗ್ಲಿ. ನೋಡುವ, ಈಗ ಸ್ಥಿತಿಗೆ ಹೋಗಿ ಬಾಗಿಸಿ, ಹಸ್ತಪೂರಕ ಮಾಡಿ, ರೇಚಕ, ಹಾಗೆ ಕಾಲಿನ ಗಂಟಿನ ಹತ್ರಕ್ಕೆ ಕೈಯ ಗಂಟು ಬರ್ಲಿ. ಈಗ ಆದಷ್ಟು ದೇಹದ ಭಾಗ ಹಿಂದಕ್ಕೆ ಬಾಗಿಸಿ. ಈಗ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಪೂರಕ ಮರ್ತ ಮೇಲಕ್ಕೆ ತನ್ನಿ, ಹಸ್ತ ರೇಚಕ ಮರ್ತ ಕೆಳಗೆ ತನ್ನಿ, ಮುಂದಿನ ಪಾದ ಹಿಂದಕ್ಕೆ ಎಳಿರಿ, ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಹಾಗೆ ವಜ್ರಾಸನಕ್ಕೆ ಬನ್ನಿ. ಉಷ್ಟ್ರಾಸನ ಮಾಡುವ. ಮಂಡಿ ಅಂತರ ಕೊಡಿ, ಮಂಡಿ ಅಂತರ ಕೊಡಿ, ಪಾದ ಅಂತರ ಕೊಡಿ. ಹಾಗೆ ಹಿಂದಕ್ಕೆ ಬಾಗಿ ಹಿಮ್ಮಡಿ ಹಿಡ್ಕೊಡಿ. ಏಕಂ, ಎಲ್ಲರೂ ಹೋಗಿ ಸ್ಥಿತಿಗೆ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಈಗ ಹಾಗೆ ಇರಿ, ಹಾಗೆ ಇರಿ. ಬಲಗಾಲನ್ನು ಸೈಡಿಗೆ ತಕೊಂಡೋಗಿ ಪರಿಗಾಸನ ಮಾಡುವ. ಬಲಗಾಲನ್ನು ಸೈಡಿಗೆ ಇಟ್ಟುಕೊಳ್ಳಿ. ಈಗ ಬಲಹಸ್ತ ಹಾಗೆ ಮೇಲ್ಮುಖವಾಗಿರ್ಲಿ, ಎಡ ಹಸ್ತ ಪೂರಕ ಮರ್ತ ಮೇಲಕ್ಕೆ, ಹಾಗೆ ಸೈಡಿಗೆ ಬಾಗಿ, ಹಾಗೆ ಇರಿ. ಸ್ಥಿತಿ, ದೃಷ್ಟಿ ಸ್ವಲ್ಪ ತಲೆಯನ್ನು ತಿರುಗಿಸಿ ಮೇಲಕ್ಕೆ ದೃಷ್ಟಿ ಇರ್ಲಿ, ಆದಷ್ಟು ಬಾಗಿ ಸೈಡಿಗೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಈಗ ಹಾಗೆ ಕಾಲನ್ನು ಹತ್ತಿರ ತನ್ನಿ, ಮಂಡಿ ಮೇಲೆ ನಿಂತುಕೊಳ್ಳಿ. ಮತ್ತೊಂದು ಕಾಲು ಸೈಡಿಗೆ ತಾಗಿಸಿ, ಸೈಡಿಗೆ ತನ್ನಿ. ಈಗ ಹಾಗೆ ಎಡ ಹಸ್ತ ಮೇಲ್ಮುಖವಾಗಿರ್ಲಿ, ಬಲ ಹಸ್ತ ಪೂರಕ ರೇಚಕ ಸೈಡಿಗೆ ಬಾಗಿ, ಇನ್ನಷ್ಟು ಬಾಗಿ. ಸ್ಥಿತಿ ಏಕಂ ದ್ವೇ, ಕಾಲು ನೇರ ಬರ್ಲಿ, ಎಡಗಾಲು. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ. ವಾಪಸ್ ಬನ್ನಿ, ಮಂಡಿ ಮೇಲೆ ಕೂತ್ಕೊಳ್ಳಿ. ಹಾಗೆ ನಿಮ್ಮ ಕೈಯನ್ನು ಹಿಂದಕ್ಕೆ ಕೊಡಿ, ಈ ರೀತಿ ನೆಲಕ್ಕೆ ಕೊಡಿ ಕೈಯನ್ನ. ನೆಲಕ್ಕೆ ಹಿಂದಕ್ಕೆ ಕೊಡಿ. ಈಗ ಹಾಗೆ ಸೊಂಟದ ಭಾಗ ಮೇಲಕ್ಕೆತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ, ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ ಮಂಡಿಯ ಪಕ್ಕದಲ್ಲಿ ಕೊಡಿ. ಎರಡು ಹಸ್ತ ಪೂರಕ ಮರ್ತ ಮೇಲಕ್ಕೆತ್ತಿ. ಹಾಗೆ ಉಸಿರಾಡಿ. ಈಗ ಪೂರಕ ಮಾಡಿ ರೇಚಕ ಮರ್ತ ನಿಮ್ಮ ಎಡಗಾಲು ಮಡಚಿದ್ರಿ ಅಲ್ಲ, ಹಾಗೆ ನಿಮ್ಮ ಎಡ ಹಸ್ತ ಮುಂದಕ್ಕೆ ತನ್ನಿ. ಹಾಗೆ ಬಲ ಹಸ್ತ ಹಿಂದಕ್ಕೆ ತಕೊಳ್ಳೋದು. ಲಾಕ್ ಮಾಡಿ, ಹಸ್ತ ಲಾಕ್ ಮಾಡಿ, ಉಸಿರು ತುಂಬಿಕೊಳ್ಳಿ.
ಉಸಿರು ಹೊರಗೆ ಹಾಕ್ತಾ ಹಾಗೆ ಹಿಂದಕ್ಕೆ ತಿರುಗಿ. ಚಾಚಿರುವ ಕಾಲಿನ ಪಾದ ನೇರ ಇರಲಿ, ಅಡ್ಡ ಬೀಳೋದು ಬೇಡ, ಪಾದ ನೇರ ಇರಲಿ. ಹಾ, ಆದಷ್ಟು ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ಹಾಗೆ ಸ್ಥಿತಿ, ಬೆನ್ನಿನ ಭಾಗ ನೇರ ಮಾಡಿ. ಹಾಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಕಾಲು ರಿಲೀಸ್ ಮಾಡಿ, ಮತ್ತೊಂದು ಕಾಲು ಹಾಗೆ ಮಡಚಿ, ಹಸ್ತ ಪೂರಕ ರೇಚಕ. ಹಾಗೆ ಬಲ ಹಸ್ತ ಮುಂದಕ್ಕೆ, ಎಡ ಹಸ್ತ ಹಿಂದಕ್ಕೆ, ಮುಂದಕ್ಕೆ ಬಾಗಿ ಒಮ್ಮೆ ಲಾಕ್ ಮಾಡಿ. ಎಲ್ಲರೂ ಕೈ ಲಾಕ್ ಮಾಡಿ. ಈಗ ಹಾಗೆ ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ, ಎಡ ಭುಜದ ಭಾಗ ಹಿಂದಕ್ಕೆ ತಳ್ಳಿ. ಹಾ, ಈಗ ಬೆನ್ನಿನ ಭಾಗ ನೇರ ಮಾಡಿ. ಹಾಗೆ ಇರಿ. ಏಕಂ ಈ ಕಾಲ್ ಮಡ್ಚಿ. ಹಾ, ಈ ಕೈ ತನ್ನಿ, ಆ ಕೈ ತನ್ನಿ ಹಿಂದಾಕಿ. ಹಾಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ, ಕಾಲು ಮುಂದಕ್ಕೆ ಚಾಚಿ, ವಿಶ್ರಾಂತಿ ವಿಶ್ರಾಂತಿ. ಪಾದ ಸೇರಿಸಿ. ಈಗ ಹಾಗೆ ಗೋಮುಖಾಸನದ ಸ್ಥಿತಿಗೆ ಹೋಗುವ. ಬಲಗಾಲನ್ನು ಮಡಚಿ ಶುರುವಿಗೆ ತೊಡೆಯ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಎಡಗಾಲನ್ನು ಮಡಚಿ ಸೈಡಿಗೆ ತನ್ನಿ. ಮಂಡಿ ಒಂದರ ಮೇಲೆ ಒಂದು ಮಂಡಿ ಇರ್ಲಿ, ಒಂದು ಮಂಡಿಯ ಮೇಲ್ಗಡೆ ಒಂದು ಮಂಡಿ ಇರ್ಲಿ. ಈಗ ಹಾಗೆ ಹಸ್ತವನ್ನು ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ಬಲಗಾಲು ಮೇಲಕ್ಕೆ ತಂದಲ್ಲಿ ಬಲ ಹಸ್ತವನ್ನು ಮೇಲಕ್ಕೆ ತರ್ಬೋದು, ಎಡ ಹಸ್ತವನ್ನು ಮೇಲಕ್ಕೆ ತರ್ಬೋದು, ಕನ್ಫ್ಯೂಸ್ ಬೇಡ. ಈಗ ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ಈಗ ಹಾಗೆ ಬಲ ಹಸ್ತ ಮೇಲಕ್ಕೆ ಇರ್ಲಿ, ಎಡ ಹಸ್ತ ಕೆಳಗೆ ತನ್ನಿ. ಹಸ್ತ ಲಾಕ್ ಮಾಡಿ, ಬೆನ್ನಿನ ಭಾಗ ನೇರ ಬರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಈಗ ಹಾಗೆ ಕಾಲನ್ನು ಅಲ್ಲೇ ನಿಮ್ಮ ಎಡಗಾಲನ್ನ ಹಾಗೆ ಪಾದ ನೆಲಕ್ಕೆ ತಾಗಿಸಿ, ಎಡಗಾಲಿನ ಪಾದ ನೆಲಕ್ಕೆ ತಾಗಿಸಿ. ಹಾಗೆ ಹಸ್ತದಿಂದ ನಿಮ್ಮ ಬಲ ಹಸ್ತದಿಂದ ಎಡ ಮಂಡಿಯನ್ನು ತಳ್ಳಿ, ಎಡ ಮಂಡಿಯನ್ನು ತಳ್ಳಿ, ಬಲ ಹಸ್ತದಿಂದ ಎಡ ಮಂಡಿ ತಳ್ಳಿ, ಪಾದ ಹಿಡ್ಕೊಡಿ. ಹಾಗೆ ಈ ನಿಮ್ಮ ಎಡ ಹಸ್ತವನ್ನು ಹಿಂದಕ್ಕೆ ಕೊಡಿ. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ಹಾಗೆ ಸರಿ ಆಯ್ತು, ಚೆನ್ನಾಗಾಯ್ತು. ನೀವು ತಿರುಗಿಸಿ, ಹಾಗೆ ಹೋಗ್ಲಿ. ಆ ಕೈ ಹಿಂದಕ್ಕೆ ಹೋಗ್ಲಿ, ಈ ಕೈ ಮುಂದಕ್ಕೆ ಬರ್ಲಿ. ಕಾಲಿನ ಗಂಟಿನಿಂದ ಆ ಕಡೆಗೆ ಹೋಗಿ ಪಾದ ಹಿಡ್ಕೊಳ್ಳಿ. ಹಾಗೆ ಸ್ಥಿತಿ. ಪಿಂಕಿಯವರು ಕೈ ಬದಲಿಸಿ, ಕಾಲು ಬದಲಿಸಿ, ಕಾಲು ರಾಂಗ್ ಇಟ್ಟಿದ್ದೀರಿ. ಎಡಗಾಲು ಮೇಲಕ್ಕೆ ಇಟ್ಕೊಳ್ಳಿಕ್ಕೆ ಹೇಳಿದೆ. ಹಿಂದಕ್ಕೆ ತಿರುಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ರಿಲೀಸ್ ಮಾಡಿ. ಕಾಲನ್ನು ಮುಂದಕ್ಕೆ ಚಾಚಿ, ಕಾಲು ನೇರ ಮಾಡಿ, ಸಮತಲ ಸ್ಥಿತಿ. ವಿಶ್ರಾಂತಿ ಬೇಡ. ಅವಾಗ ಬಲಗಾಲನ್ನು ಮಡಚಿದ್ರಿ ಅಲ್ಲ, ಇವಾಗ ಎಡಗಾಲನ್ನು ಮಡಚಿ ಹಾಗೆ ಬಲಗಾಲನ್ನು ಮೇಲಕ್ಕಿಟ್ಟುಕೊಳ್ಳಿ. ಅವಾಗ ಎಡಗಾಲು ಮೇಲಕ್ಕಿಟ್ಟಲ್ಲಿ ಇಟ್ಟಿದ್ದೀರಿ. ಇವಾಗ ಬಲಗಾಲು ಹಾಗೆ ಮೇಲಕ್ಕಿರ್ಲಿ. ಮಂಡಿ ಜೊತೆ ಜೊತೆಯಾಗಿ ಇರ್ಲಿ. ಒಂದು ಮಂಡಿಯ ಮೇಲಕ್ಕೆ ಮತ್ತೊಂದು ಮಂಡಿ ಇರ್ಲಿ. ನೋಡುವ, ಒಮ್ಮೆ ಮಂಡಿಯ ಮೇಲೆ ಮಂಡಿ ಬರುವ ಹಾಗೆ ಗಮನಿಸಿ, ನೇರವಾಗಿ ಇರ್ಲಿ. ಈಗ ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತ ಮೇಲಕ್ಕಿರ್ಲಿ, ಬಲ ಹಸ್ತ ಹಿಂದಕ್ಕೆ ಕೊಡಿ. ಹಸ್ತವನ್ನು ಲಾಕ್ ಮಾಡಿ. ಆದಷ್ಟು ಬೆನ್ನಿನ ಭಾಗ ನೇರ ಬರ್ಲಿ, ತಲೆಯ ಭಾಗ ನೇರ ಇಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ. ಕೈಯ ಗಂಟೆ ಆದಷ್ಟು ಮೇಲಕ್ಕೆ ಹೋಗ್ಲಿ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಹಸ್ತ. ಈಗ ನಿಮ್ಮ ಬಲಗಾಲಿನ ಪಾದವನ್ನು ನೆಲಕ್ಕೆ ಒತ್ತಿ ಅರ್ಧ ಮತ್ಸ್ಯೇಂದ್ರಾಸನ.
ಬಲಗಾಲಿನ ಪಾದ ಒತ್ತಿದಲ್ಲಿ ಹಾಗೆ ಪೂರಕ ಮಾಡಿ ಹಸ್ತ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತದಿಂದ ಮಂಡಿಯನ್ನು ತಳ್ಳಿ, ಎಡ ಹಸ್ತದಿಂದ ಚೆನ್ನಾಗಿ ತಳ್ಳಿ ಮಂಡಿ. ಪಾದ ಹಿಡಿಲಿಕ್ಕೆ ನೋಡಿ, ಹಾಗೆ ಹಾಗೆ ಪಾದ ಹಿಡಿಲಿಕ್ಕೆ ಆಗದಿದ್ದಲು ಒಂದು ಪಕ್ಷಕ್ಕೆ ಮಂಡಿಯನ್ನು ಚೆನ್ನಾಗಿ ತಳ್ಳಿ ಬಲ ಹಸ್ತ ಹಿಂದಕ್ಕೆ ಕೊಡಿ. ಹಾಗೇ ಇರಿ, ಹಾಗೇ ಇರಿ. ಬಲ ಹಸ್ತ ಹಿಂದಕ್ಕೆ ಕೊಡಿ, ಆ ಕೈಯನ್ನು ಹಿಂದಕ್ಕೆ, ದೃಷ್ಟಿ ಹಿಂದಕ್ಕೆ ಇರ್ಲಿ, ದೃಷ್ಟಿ ಹಿಂದಕ್ಕೆ ಇರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ಕಾಲನ್ನು ಮುಂದಕ್ಕೆ ಚಾಚಿ, ಸಮತಲ ಸ್ಥಿತಿ, ವಿಶ್ರಾಂತಿ. ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ, ಕೌಚಿ ಮಲಗಿ. ಹಾಗೆ ಹಸ್ತವನ್ನು ಭುಜದ ಹತ್ರಕ್ಕೆ ಕೊಡಿ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ, ಭುಜಂಗಾಸನದ ಸ್ಥಿತಿ. ಪಾದದ ಬೆರಳು ಹಿಂದಕ್ಕೆ ಚಾಚಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ, ಮಕರಾಸನಕ್ಕೆ ಬನ್ನಿ. ಈಗ ಹಾಗೇ ಕೈಯನ್ನು ಮುಂದಕ್ಕೆ ಮಾಡಿ ನೌಕಾಸನದ ಸ್ಥಿತಿಗೆ ಹೋಗುವ. ಕೈಯನ್ನು ಮೇಲಕ್ಕೆತ್ತಿ, ತಲೆಯನ್ನು ಮೇಲಕ್ಕೆತ್ತಿ, ನಿಮ್ಮ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ಸ್ಥಿತಿ. ಹಾಗೆ ಮೇಲಕ್ಕೆ ಬನ್ನಿ, ಪಾದ ಸೇರಿಸಿ, ಕಾಲು ನೇರವಾಗಿರ್ಲಿ, ಮಂಡಿ ಮಡಚಿಟ್ಕೊಳ್ಳೋದು ಬೇಡ. ಕೈಯನ್ನು ಇನ್ನಷ್ಟು ಮೇಲಕ್ಕೆತ್ತಿ, ಹೊಟ್ಟೆಯ ಮೇಲೆ ಇರ್ಲಿ ದೇಹ. ಏಕಂ ದ್ವೇ ಹಾಗೇರಿ, ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಈಗ ಕೈ ಹಾಗೇ ಇರ್ಲಿ, ಹಾಗೆ ಹಿಂದಕ್ಕೆ ಕೈಯನ್ನು ತಗೊಂಡು ಹೋಗಿ ಅರ್ಧ ಶಲಭಾಸನ. ಹಾಗೆ ಕಾಲನ್ನು ಮೇಲಕ್ಕೆ ಎತ್ತಿ ಗಲ್ಲವನ್ನು ತಾಗಿಸಿ ನೆಲಕ್ಕೆ, ಗಲ್ಲ ನೆಲಕ್ಕೆ ತಾಗಿಸಿ, ಕಾಲನ್ನು ಎತ್ತಿ ಮೇಲಕ್ಕೆ. ಹಾಗೆ ಹಾಗೆ ವಾಪಸ್ ತನ್ನಿ, ವಾಪಸ್ ಬನ್ನಿ. ಈಗ ಕೈಯನ್ನು ಮುಷ್ಟಿ ಮಾಡಿ ಇಟ್ಕೊಳ್ಳಿ, ಹಾಗೆ ಬೇಡ, ಕೈಯನ್ನು ಮುಷ್ಟಿ ಮಾಡಿ ಇಟ್ಕೊಳ್ಳಿ. ಮುಷ್ಟಿ ಮಾಡಿ ತೊಡೆಯ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಶಲಭಾಸನದ ಸ್ಥಿತಿಗೆ ಹೋಗುವ, ಅರ್ಧ ಶಲಭಾಸನದ ಸ್ಥಿತಿಗೆ. ಗಲ್ಲವನ್ನು ನೆಲಕ್ಕೆ ತಾಗಿಸಿ, ಈಗ ಕಾಲುಗಳನ್ನು ಮೇಲಕ್ಕೆ ಎತ್ತಿ, ಎರಡು ಪಾದ ಸೇರಿಸಿ ಮೇಲಕ್ಕೆ ಹಿಮ್ಮಡಿ ಸೇರಿಸಿ. ಗಲ್ಲ ತಾಗಿಸಿ ನೆಲಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹೀಗೆ ವಾಪಸ್ ಬನ್ನಿ, ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಹಸ್ತ ಭುಜದ ನೇರಕ್ಕೆ ತನ್ನಿ, ಭುಜದ ನೇರ, ನೆತ್ತಿಯ ನೇರಲ್ಲ, ಭುಜದ ನೇರಕ್ಕೆ ತನ್ನಿ. ಹಾಗೆ ಹಾಗೆ ಇರಿ. ಈಗ ಪಾದ ಸೇರಿಸಿ, ಬಲಗಾಲನ್ನು ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಬಲ ಹಸ್ತದ ಕಡೆಗೆನೆ ತನ್ನಿ. ಕಾಲನ್ನು ಬಲ ಹಸ್ತದಿಂದ ಹಿಡ್ಕೊಳ್ಳಿ, ಎಡಗಾಲನ್ನು ಚೆನ್ನಾಗಿ ಒತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಬಲಗಾಲನ ಮೇಲಕ್ಕೆತ್ತಿ, ನಿಮ್ಮ ಎಡ ಹಸ್ತದಿಂದ ಹಿಡ್ಕೊಳ್ಳಿ ಬಲಗಾಲನ. ಹಾಗೆ ಎಡ ಹಸ್ತದ ಕಡೆಗೆ ತನ್ನಿ, ಮರ್ಕಟಾಸನ. ಕಾಲುಗಳೆರಡು ನೇರ ಬರ್ಲಿ, ಭುಜದ ಭಾಗ ಒತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಕಾಲು, ರೇಚಕ ಕೆಳಗೆ ತನ್ನಿ, ಪಾದ ಸೇರಿಸಿ. ಈಗ ಹಾಗೆ ಎಡಗಾಲನ್ನು ಮೇಲಕ್ಕೆ ಎತ್ತಿ, ಎಡ ಹಸ್ತದಿಂದ ಹಿಡ್ಕೊಳ್ಳಿ, ಹಾಗೆ ಎಡ ಭುಜದ ಹತ್ರಕ್ಕೆ ತನ್ನಿ. ಸುಪ್ತ ಪಾದಂಗುಷ್ಟಾಸನ. ಬಲ ಸೊಂಟದ ಭಾಗ ಚೆನ್ನಾಗಿ ಒತ್ತಿ, ಪೃಷ್ಠದ ಭಾಗ ಒತ್ತಿರ್ಲಿ ನೆಲಕ್ಕೆ. ಎತ್ತಿ ಇಟ್ಕೊಳ್ಳೋದು ಬೇಡ, ನೆಲದಿಂದ ಮೇಲಕ್ಕೆ ಎತ್ತಿರೋದು ಬೇಡ. ಹಾಗೆ ಕಾಲುಗಳೆರಡು ನೇರ ಇರ್ಲಿ, ದೃಷ್ಟಿ ಮೇಲಕ್ಕೆ ಇರ್ಲಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ
ಅಷ್ಟ. ಹಾಗೆ ಕಾಲನ್ನು ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ಹಾಗೆ ಬಲ ಹಸ್ತದಿಂದ ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಹಾಗೆ ಬಲ ಸೈಡಿಗೆ ತನ್ನಿ. ಎರಡೂ ಕಾಲು ನೇರ ಮಾಡಿ ಸ್ಥಿತಿ. ಎಡ ಭುಜವನ್ನು ಒತ್ತಿ ನೆಲಕ್ಕೆ. ಮೇಲೆ ಎಳುದ್ ಬೇಡ, ನೆಲಕ್ಕೆ ಚೆನ್ನಾಗಿ ಒತ್ತಿ. ಕಾಲೆರಡು ನೇರ ಎಳಿರಿ. ಸ್ಥಿತಿ. ಹಸ್ತ ಮೇಲ್ಮುಖವಾಗಿರ್ಲಿ. ಎಡ ಹಸ್ತದ ಅಂಗೈ ಮೇಲ್ಮುಖವಾಗಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ಕಾಲನ ರೇಚಕ ಮಾಡ್ತಾ ಕೆಳಗೆ ತನ್ನಿ. ಪಾದ ಸೇರಿಸಿ. ಎಡಗಾಲನ್ನು ಮೇಲಕ್ಕೆತ್ತಿ. ಕಾಲನ್ನು ಮಡಚಿ. ಹಸ್ತ ಲಾಕ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಗಲ್ಲವನ್ನು ತಾಗಿಸಿ. ಹಾಗೆ ಇರಿ. ನಿಮ್ಮ ಬಲಗಾಲನ್ನು 60 ಡಿಗ್ರಿಯವರೆ ಮೇಲಕ್ಕೆತ್ತಿ. ಹಾಗೆ ಇರಿ. ಏಕಂ ಹಾಗೆ ಇರಿ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಈಗ ಹಾಗೆ ಕಾಲನ್ನು ರಿಲೀಸ್ ಮಾಡಿ ಮತ್ತೊಂದು ಕಾಲನ್ನು ಮೇಲಕ್ಕೆತ್ತಿ. ಹಾಗೆ ಮಂಡಿ ಮಡಚಿ ಗಲ್ಲ ತಾಗಿಸಿ ಮತ್ತೊಂದು ಕಾಲನ್ನು 60 ಡಿಗ್ರಿಗೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಈಗ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಮ್ಮ ಬಲಗಾಲನ ಪಾದವನ್ನು ಎಡಗಾಲಿನ ಮಂಡಿಯ ಕೆಳಗೆ ಇಟ್ಕೊಳ್ಳಿ. ಬಲಗಾಲಿನ ಪಾದವನ್ನು ಎಡಗಾಲಿನ ಮಂಡಿಯ ಕೆಳಗೆ ಇಟ್ಕೊಂಡು ಹಾಗೆ ಬಲಗಾಲನ್ನು ಮೇಲಕ್ಕೆತ್ತಿ. ಎಡಗಾಲನ್ನು ಮೇಲಕ್ಕೆತ್ತಿ. ಹಾಗೆ ಹಾಗೆ ಇರಿ. ಹಾಗೆ ಇರಿ. ಆದಷ್ಟು ಮೇಲಕ್ಕೆತ್ತಿ ಕಾಲಿನ ಗಂಟು. ಕಾಲು ನೇರ ಬರ್ಲಿ. ಎಡಗಾಲು ನೇರ ಬರ್ಲಿ. ಹಾಗೆ ಏಕಂ ದ್ವೇ ಗಲ್ಲ ತಾಗಿಸಿ ನೆಲಕ್ಕೆ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಮತ್ತೊಂದು ಕಾಲು ಹಾಗೆ ಬಲಗಾಲಿನ ಮಂಡಿಯ ಕೆಳಗೆ ಎಡಗಾಲಿನ ಪಾದ ಕೊಟ್ಟು ಹಾಗೆ ಮೇಲಕ್ಕೆ ಎತ್ತಿ ನೇರ ಬರ್ಲಿ. ಹಾಗೆ ಗಲ್ಲ ತಾಗಿಸಿ. ಈಗ ಕಾಲು ನೇರ ಬರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಹಾಗೆ ನಾವಾಸನದ ಸ್ಥಿತಿಗೆ ಬರುವ. ಕಾಲನ್ನು ಮೇಲಕ್ಕೆ ಎತ್ತಿ. ನಿಮ್ಮ ದೇಹದ ಭಾಗವನ್ನು ಮೇಲಕ್ಕೆ ಎತ್ತಿ ಹಾಗೆ ಮೇಲಕ್ಕೆ ಬನ್ನಿ. ಸ್ಥಿತಿಗೆ ಹೋಗಿ ಮೇಲಕ್ಕೆ ಬನ್ನಿ. ಕಾಲನ್ನು ಎತ್ತಿ. ಏಕಂ ದ್ವೇ ತ್ರೀಣಿ. ಇನ್ನಷ್ಟು ಮೇಲಕ್ಕೆ ಬನ್ನಿ. ಇನ್ನಷ್ಟು ಬನ್ನಿ. ಕಾಲಿನ ಗಂಟಿನದಿಂದ ಹಸ್ತ ಇನ್ನು ಒಳಕ್ಕೆ ಹೋಗ್ಲಿ. ಹೀಗೆ ಬರ್ಲಿ. ಹಾಗೆ ಬೆನ್ನು ನೇರ ಬರ್ಲಿ. ಬೆನ್ನು ನೇರ. ಹಾಗೆ ಹಾಗೆ ಬನ್ನಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ. ಇನ್ನು ಬೆನ್ನು ನೇರ ಬರ್ಲಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಈಗ ಹಾಗೆ ಪವನ ಮುಕ್ತಾಸನ ಮಾಡಿ. ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಹಾಗೆ ಮೇಲಕ್ಕೆಡಕ್ಕೆ ಬನ್ನಿ. ಮೇಲಕ್ಕೆ ಬಂದು ಗಲ್ಲವನ್ನು ತಾಗಿಸಿ ಹಾಗೆ ಕೆಳಕ್ಕೆ ಬನ್ನಿ. ಮೇಲಕ್ಕೆ ಬಂದು ಗಲ್ಲ ತಾಗಿಸಿ ಹಾಗೆ ಕೆಳಕ್ಕೆ ಬನ್ನಿ. ಹಾಗೆ ಬನ್ನಿ. ಹಾಗೆ ಮಾಡ್ತಾ ಇರಿ. ಹಾಗೆ ಮಾಡ್ತಾ ಇರಿ. ಈಗ ಹಾಗೆ ವಾಪಸ್ ಬನ್ನಿ. ಬಲಮೊಗ್ಗಲಿಗೆ ಹೊರಳಿ. ಅನಂತ ಶಯನಾಸನ. ಅನಂತ ಶಯನಾಸನದ ಸ್ಥಿತಿಗೆ ಹೋಗುವ. ಬಲಮೊಗ್ಗಲಿಗೆ ಹೊರಳಿ. ಹಾಗೆ ನಿಮ್ಮ ಕೈಯನ್ನು ಕೆನ್ನೆಯ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಕಾಲುಗಳೆರಡನ್ನು ನೇರ ಮಾಡಿ ಹಾಗೆ ಕಾಲನ್ನು ಮೇಲಕ್ಕೆ ಎತ್ತಿ
ಎಡಗಾಲನ್ನು ಮೇಲಕ್ಕೆ ಎತ್ತಿ ಹೆಬ್ಬೆರಳನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ಪಾದದ ಹೆಬ್ಬೆರಳು ಹಿಡ್ಕೊಳ್ಳಿ. ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ವಾಪಸ್ ತನ್ನಿ. ಈಗ ಹಾಗೆ ಮತ್ತೊಂದು ಸೈಡಿಗೆ ಎಡ ಮೊಗ್ಗಲಿಗೆ ಹೊರಳಿ ಎಡ ಹಸ್ತವನ್ನು ಕೆನ್ನೆಯ ಕೆಳಭಾಗದಲ್ಲಿ ಇಟ್ಟುಕೊಡಿ. ಹಾಗೆ ಬಲಗಾಲನ್ನು ನೇರ ಮಾಡಿ ಮೇಲಕ್ಕೆ ತನ್ನಿ. ಎರಡೂ ಕಾಲುಗಳು ನೇರ ಬರ್ಲಿ. ನಿಮ್ಮ ದೇಹದ ಭಾಗನು ನೇರ ಬರ್ಲಿ. ದೇಹದ ಭಾಗ ಬಾಗೋದು ಬೇಡ. ಮುಂದಕ್ಕೆ ಹೊಟ್ಟೆಯಿಂದ ಒಳಕ್ಕೆ ಬಂದು ಕಾಲು ಮತ್ತು ನಿಮ್ಮ ತಲೆಯ ಭಾಗ ಎದುರಿಗೆ ಬರೋದು ಬೇಡ. ಆದಷ್ಟು ನಿಮ್ಮ ದೇಹ ತಲೆಯಿಂದ ಪಾದದವರೆಗೆ ನೇರ ಬರ್ಲಿ. ನೋಡುವ, ನೇರ ಇಟ್ಟುಕೊಳ್ಳಿ. ಹಾಗೆ ಈಗ ಕಾಲು ನೇರ ಬರ್ಲಿ. ಹೆಬ್ಬೆರಳು ಹಿಡಿಲಿಕ್ಕೆ ಆಗದಿದ್ದಲ್ಲಿ ಪಾಶ್ನಿ ಸಂಧಿ ಹತ್ರ ಹಿಡ್ಕೊಳ್ಳಿ. ಬೇಕಿದ್ರೆ ಇಲ್ಲಿ ಇಟ್ಕೊಳ್ಳಿ. ಕಾಲು ನೇರ ಮಾಡಿ ಸೊಂಟವನ್ನು ಆದಷ್ಟು ತಳ್ಳಿ. ಹಾಗೆ 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 ಕಾಲು ನೇರ. ದೃಷ್ಟಿ ಮೇಲಕ್ಕೆ ಕೊಡಿ. ದೃಷ್ಟಿ ನೇರ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ. ಸೊಂಟ ಇದನ್ನು ತಳ್ಳಿ ತಳ್ಳಿ ಸೊಂಟ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಇನ್ನು ನೇರ ಬರ್ಲಿ ದೇಹ. ಚತ್ವಾರಿ. ಇನ್ನಷ್ಟು ನೇರ ಬರ್ಲಿ. ದೃಷ್ಟಿ ಮೇಲಕ್ಕೆ ಕೊಡಿ. ಹಾಗೆ ಚೆನ್ನಾಗಾಯ್ತು. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ವಾಪಸ್ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿ. ಈಗ ಹಾಗೆ ನಿಮ್ಮ ಹಸ್ತದಿಂದ ಮಂಡಿಯ ಕೆಳಭಾಗ ಪಾದದ ಹತ್ರಕ್ಕೆ ಹಿಡ್ಕೊಂಡು ದೇಹದ ಹತ್ರಕ್ಕೆ ಎಳೀರಿ. ಕಾಲು ಮಡಚಲಿಕ್ಕಿಲ್ಲ. ಊರ್ಧ್ವಮುಖ ಪಶ್ಚಿಮೋತ್ತಾನಾಸನ. ಊರ್ಧ್ವಮುಖ ಇಲ್ಲಾಂದ್ರೆ ಪಶ್ಚಿಮೋತ್ತಾನಾಸನ ಕೂತ್ಕೊಂಡು ನಾವು ಮುಂದಕ್ಕೆ ಬಾಗುವಂಥದ್ದು. ಇದು ಬೆನ್ನಿನ ಮೇಲೆ ಮಲಗಿ ನಿಮ್ಮ ಎರಡೂ ಕಾಲುಗಳನ್ನು ದೇಹದ ಹತ್ರಕ್ಕೆ ಎಳಿಬೇಕು. ಪಶ್ಚಿಮೋತ್ತಾನಾಸನ. ಕಾಲುಗಳೆರಡು ನೇರ ಬರಬೇಕು. ಹಾಗೆ ದೇಹದ ಹತ್ರಕ್ಕೆ ಬರ್ಲಿ. ಕಾಲೆರಡು ನೇರ ಬರ್ಲಿ. ತಲೆ ಎತ್ಲಿಕ್ಕಿಲ್ಲ. ತಲೆ ಎತ್ಲಿಕ್ಕಿಲ್ಲ. ಕಾಲನ್ನು ನಿಮ್ಮ ದೇಹದ ಹತ್ರಕ್ಕೆ. ಸೊಂಟ ಎತ್ಲಿಕ್ಕಿಲ್ಲ. ಸೊಂಟದ ಭಾಗ ಹಾಗೆ ತಾಗಿ ಇಟ್ಕೊಳ್ಳಿಕ್ಕೆ. ಸೊಂಟ ಎತ್ಲಿಕ್ಕಿಲ್ಲ. ಸೊಂಟ ಎತ್ತಿದ್ರೆ ಹಲಾಸನದ ಸ್ಥಿತಿ ಆಗ್ತದೆ. ಸೊಂಟ ಎತ್ಲಿಕ್ಕಿಲ್ಲ. ಸೊಂಟದ ಭಾಗ ಚೆನ್ನಾಗಿ ಒತ್ಬೇಕು. ಕಾಲುಗಳನ್ನು ಮಾತ್ರ ಮಡಚಿ ಬರ್ಬೇಕು. ಹಾಗೇ ಬರ್ಲಿ. ಹಾಗೆ ಹಾಗೆ ಇರಿ. ಹಾಗೆ ಇರಿ. ಹಾಗೆ ಇರಿ. ಎಷ್ಟಾಗ್ತದೆ ಅಷ್ಟಕ್ಕೆ ಭಾಗಿಸಿ. ಇನ್ನಷ್ಟು ಭಾಗಿಸಿ ನೋಡಿ. ಕಾಲು ನೇರ ಬರ್ಲಿ. ಹಸ್ತವನ್ನು ಇಲ್ಲಿ ಲಾಕ್ ಮಾಡಿ ಹೀಗೆ ಇಡ್ಬೇಕು. ಲಾಕ್ ಮಾಡ. ಹಾಗೆ ಸೊಂಟ ಇನ್ನಷ್ಟು ತಗ್ಲಿ. ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ರಿಲೀಸ್ ಮಾಡಿ. ಈಗ ಹಸ್ತ ಹಾಗೆ ಭುಜದ ನೇರಕ್ಕೆ ತನ್ನಿ. ಎರಡು ಪಾದವನ್ನು 90 ಡಿಗ್ರಿಗೆ ತನ್ನಿ. ಈಗ ಹಾಗೆ ಹಸ್ತ ಮೇಲ್ಮುಖವಾಗಿರ್ಲಿ. ಪೂರ್ಣ ಜಠರ ಪರಿವರ್ತನಾಸನ. ಎಡ ಸೈಡಿಗೆ ತನ್ನಿ. ಎರಡು ಪಾದ ಜೊತೆ ಜೊತೆಯಾಗಿರ್ಲಿ. ದೃಷ್ಟಿ ಅಪೋಸಿಟ್ ಆಗಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ ತನ್ನಿ. ಕಾಲು ಮತ್ತೊಂದು ಸೈಡಿಗೆ ತನ್ನಿ. ಹಾಗೆ ಎರಡು ಕಾಲು ನೇರ ಇರ್ಲಿ. ದೃಷ್ಟಿ ಅಪೋಸಿಟ್ ಆಗಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮರ್ತ ಹಾಗೆ ಮೇಲಕ್ಕೆ ತನ್ನಿ. ಕಾಲು ರೇಚಕ ಮರ್ತ ಕೆಳಗೆ ತನ್ನಿ. ಶವಾಸನ ಮಾಡುವ. ಹಸ್ತ ದೇಹದ ಹತ್ರಕ್ಕೆ ಇರ್ಲಿ. ಹಸ್ತ ದೇಹದ ಹತ್ರಕ್ಕೆ ಇರ್ಲಿ. ಗಲ್ಲ ಸ್ವಲ್ಪ ಕೆಳಮುಖವಾಗಿರ್ಲಿ. ಕಣ್ಣು ಮೃದುವಾಗಿ ಮುಚ್ಚಿರ್ಲಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ.
ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ನಿಮ್ಮ ಗಮನ ಎರಡು ಪಾದಗಳ ಕಡೆಗೆ. ಎರಡು ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾರ್ಶ್ವಿ ಸಂಧಿಗೆ ವಿಶ್ರಾಂತಿ. ಎರಡು ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡು ಹಸ್ತಗಳ ಕಡೆಗೆ. ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಹಾಗೆ ನಿಮ್ಮ ಎರಡು ಕೈಯ ಗಂಟುಗಳು, ಎರಡು ತೋಳುಗಳು, ಎರಡು ಭುಜಗಳಿಗೂ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೂ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ. ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿ ನೇರ ಹಿಂದಕ್ಕೆ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಎರಡು ಹಸ್ತಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಮುಚ್ಚಿದ ಹಸ್ತದೊಳ ಕಣ್ಣನ್ನು ಮುಚ್ಚಿದು ತೆರೆಯೋದು ಮಾಡಿ. ಹಸ್ತ ಎದೆ ಮಟ್ಟಕ್ಕೆ. ಕರಸ್ತೋತ್ರ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಪ್ರಾಣಾಯಾಮ ಮಾಡುವ. ಪ್ರಾಣ ದೇವತೆಯ ಶ್ಲೋಕ ಹೇಳುವ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿದೇಹಿ ನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆ ಎತ್ತಿ ಪೂರಕ ಮಾಡಿ. ರೇಚಕ ಮುಂದಕ್ಕೆ ಬಾಗಿ, ಪೂರಕ ನೇರ. ಭಸ್ರಿಕಾ ಪ್ರಾಣಾಯಾಮ ಮಾಡಿ. ಹಸ್ತ ಇಷ್ಟಕ್ಕೆ ಇಟ್ಟುಕೊಳ್ಳಿ. ಪೂರಕ ಮಾಡಿ ಹಸ್ತ ಮೇಲಕ್ಕೆ. ಹಾಗೆ ಜೋರಾಗಿ ಉಸಿರನ್ನು ಹೊರಗೆ ಹಾಕ್ತಾ ಹಸ್ತ ಎದೆ ಹತ್ರದವರೆಗೆ ತನ್ನಿ. ಮಾಡಿಕೊಂಡು ಬನ್ನಿ. 50 ಬಾರಿ ಮಾಡಿ. ತಲೆಯ ಭಾಗ ನೇರವಾಗಿ ಇಟ್ಟುಕೊಡಿ. ಕೈಯನ್ನು ಆದಷ್ಟು ನೇರ ಮೇಲಕ್ಕೆ ಎಳಿರಿ. ನೇರ ಮೇಲಕ್ಕೆ. ಹಾಗೆ ಕೈಯ ಗಂಟು ಹಿಂದಕ್ಕೆ ಹೋಗೋದು ಬೇಡ. ದೇಹದಿಂದ ಇಷ್ಟಕ್ಕೆ ಬಂದು ನಿಲ್ಲಿ. ಹಾಗೆ ಮಾಡ್ತಾ ಇರಿ.
50 ಬಾರಿಯವರೆಗೆ ಮಾಡಿ. ಮಾಡ್ತಾ ಇರಿ. ಸ್ವಸ್ಥ ಸ್ವಸ್ಥ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ಪರ್ಫೆಕ್ಟ್ ಆಗಿ ಮಾಡಿಕೊಂಡು ಬರ್ಬೇಕು. ಹಸ್ತ ಹೆಚ್ಚಿನಾಗಿ ಹೀಗಿರ್ತದೆ, ಹಸ್ತ ಕೆಲವರದು ಹಸ್ತ ಹೀಗೆ ಭುಜದ ನೇರಕ್ಕೆನೆ ಈ ರೀತಿಯಲ್ಲಿ ನೇರನೇ ಬರ್ಬೇಕು. ಮತ್ತೆ ಕೆಲವರದ ಹಸ್ತ ಹೀಗಿರ್ತದೆ, ಮೇಲಕ್ಕೆ ಹೋದ ಕೂಡ ಹೀಗಾಗಿ ಹೋಗ್ತದೆ. ವಾರೆ ಆಗಿ ಕೈ ವಾರೆ ಇರ್ಲಿಕ್ಕಿಲ್ಲ, ಅಥವಾ ಹೀಗೆ ಬಂದಿರ್ಲಿಕ್ಕಿಲ್ಲ. ಹಸ್ತ ನೇರ ಮೇಲಕ್ಕೆ ಬಂದು ಹಾಗೆ ಇಷ್ಟಕ್ಕೆ ಬಂದು ಬಿಡ್ಬೇಕು ಹಸ್ತವನ್ನು. ನೋಡುವ, ಇನ್ನೊಮ್ಮೆ ಮಾಡಿ, ಒಂದು 15 ಬಾರಿ ಮಾಡಿ. ಹಾ, ಕೈ ಹಿಂದಕ್ಕೆ ಹೋಗ್ಲಿಕ್ಕಿಲ್ಲ, ಹಿಂದಕ್ಕೆ ಹೋಗ್ತದೆ. ಒಮ್ಮೆ ನಿಮ್ಮ ಕೈಯನ್ನು ನೋಡಿಕೊಳ್ಳಿ. ಕೈ ಮೇಲೆ ಬಂದಲ್ಲಿ ನಿಮ್ಮ ಕೈಯನ್ನು ಒಮ್ಮೆ ನೋಡಿಕೊಂಡು ಹಾಗೆ ಕೈಯನ್ನು ಕೆಳಗೆ ತನ್ನಿ. ನೋಡುವ, ಒಮ್ಮೆ ಮಾಡಿ ನೋಡುವ. ಕೈ ಅಂದ್ರೆ ನೀವು ಮೇಲಕ್ಕೆ ಹೇಗೆ ಇಟ್ಕೊಳ್ತೀರಿ ನಿಮ್ಗೆ ಅರಿವಿರೋದಿಲ್ಲ. ಕೈ ಎಲ್ಲ ತಪ್ಪು ತಪ್ಪು ಇರ್ತದೆ, ಹೀಗಿರ್ತದೆ ಕೈ, ಹೀಗಿರ್ತದೆ. ಮತ್ತೆ ಕೆಲವರದ್ದು ಕೈ ಇಷ್ಟಕ್ಕೆ ಇರ್ತದೆ, ಇಷ್ಟಕ್ಕೆನೆ ಮಾಡಿ ಬಿಡ್ತೀರಿ. ಕೈ ಹೀಗೆ ತಂದು ಹಾಗೆ ಕೆಳಗಿಳಿಸಿ ಬಿಡ್ತೀರಿ. ಕೈ ನೇರ, ಭುಜದ ನೇರ ಮೇಲಕ್ಕೆ ಕೈ ಬಂದು ಹಾಗೆ ಕೆಳಗೆ ಬರ್ಲಿ. ನೋಡು, ಒಮ್ಮೆ ಕೈ ನೋಡಿ ಮೇಲಕ್ಕೆ ಕೈ ಎತ್ತಿ, ಹಾಗೆ ಕೆಳಗೆ ತನ್ನಿ, ಉಸಿರು ಹೊರಗೆ ಹಾಕ್ತಾ ಹಾಗೆ. ಇನ್ನೊಂದ್ಸರಿ ಕೈ ನೋಡಿ ಒಮ್ಮೆ, ಕೆಳಗೆ ತನ್ನಿ, ಇನ್ನೊಂದ್ಸರಿ ಹಾಗೆ ಹಾಗೆ. ಒಮ್ಮೆ ಕೈ ನೋಡಿಕೊಳ್ಳಿ, ಯಾಕಂದ್ರೆ ಮಾಡುವ ತಪ್ಪೊಮ್ಮೆ ತಿದ್ದಿಕೊಂಡು ಬಂದಲ್ಲಿ ಮತ್ತೆ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಕೈಯನ್ನು ಗಮನಿಸದೆ ಹಾಗೇ ತಪ್ಪು ಮುಂದುವರಿಸಿಕೊಂಡು ಬಂದ್ರೆ ಅದೇ ತಪ್ಪು. ಕೈ ಹೀಗೆ ಆಗಿ ಇರ್ತದೆ, ಭುಜ ಕುಗ್ಗಿರ್ತದೆ. ಭುಜ ಹಾಗೆ ನೇರ ಇರ್ಲಿ, ಕೈ ನೇರ ಬಂದು ಕೆಳಗೆ ಬರ್ಲಿ. ನೋಡು, ಇನ್ನೊಂದು 10 ಬಾರಿ ಮಾಡಿ. 10 ಬಾರಿ ಜೋರಾಗಿ ಉಸಿರವರೆಗೆ ಹಾಕಿ. ಹಾಗೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾ ಇರಿ. ಬೆರಳುಗಳು ಸೇರಿ ಇರ್ಲಿ, ಬೆರಳುಗಳು ಸೇರಿ ಇರ್ಬೇಕು. ಬೆರಳು ತುಂಬಾ ಬಿಡಿಸಿಟ್ಕೊಳ್ಳೋದು ಬೇಡ. ಬೆರಳುಗಳು ಸೇರಿದ್ದುಕೊಂಡು ಹಾಗೆ ಕೈಯಲ್ಲಿ ಬಂದು ನಿಲ್ಬೇಕು. ಕೈ ಹಿಂದಕ್ಕೆ ಹೋಗ್ಲಿಕ್ಕೂ ಇಲ್ಲ. ನೋಡುವ, ಇನ್ನೊಂದು 5 ಬಾರಿ ಮಾಡಿ. ಸ್ವಸ್ಥ ಸ್ವಸ್ಥ ಸ್ವಸ್ಥ. ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಕಪಾಲಭಾತಿ ಮಾಡಿ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಟುಕೊಳ್ಳಿ. 50 ಬಾರಿ ಮಾಡಿ ಕಪಾಲಭಾತಿ. 1 ಬಾರಿ ಮಾತ್ರ ಪೂರಕ. ಮತ್ತೆ ಹಾಗೆ ಉಸಿರನ್ನು ಸ್ಟೆಪ್ ಬೈ ಸ್ಟೆಪ್ ಹೊರಗೆ ಹಾಕ್ತಾನೆ ಇರಿ. ಮತ್ತು ಪೂರಕ ಮಾಡ್ಲಿಕ್ಕಿಲ್ಲ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾನೆ ಇರಿ. ಹಾಗೆ ಇರಿ, ಮಾಡ್ತಾ ಇರಿ. 50 ಬಾರಿಯವರೆಗೆ ಹಾಗೆ ಮಾಡ್ತಾನೆ ಇರಿ. ಐವತ್ತು ಬಾರಿ ಆದ ನಂತರ ನಿಲ್ಲಿಸಿ ದೀರ್ಘ ಪೂರಕ ರೇಚಕ ಮಾಡಿ. ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ಚಿನ್ಮುದ್ರೆ ನಾಸಿಕ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಹಸ್ತ ಎಡಮೂಗಲೇ ಪೂರಕ ಮಾಡಿ, ಎಡಮೂಗಿನಲ್ಲಿ ರೇಚಕ ಮಾಡಿ. ತಲೆಯ ಭಾಗ ನೇರ ಇರಲಿ, ಅಡ್ಡ ಬಿದ್ದಿರೋದು ಬೇಡ. ಬೆನ್ನಿನ ಭಾಗ ನೇರವಾಗಿ ಇಟ್ಟುಕೊಡಿ. ಐದು ಬಾರಿ ಮಾಡಿ. 5 ಬಾರಿ ಆದ ನಂತರ ನಿಲ್ಲಿಸಿ. ಸೂರ್ಯಾನುಲೋಮ ವಿಲೋಮ 5 ಬಾರಿ ಮಾಡಿ. ಬಲ ಮೂಗಿನಲ್ಲಿ ಹಾಗೆ ಉಸಿರು ತಕೊಳ್ಳಿ, ಬಲ ಮೂಗಿನಲ್ಲಿ ಉಸಿರು ಹೊರಗೆ ಹಾಕಿ. ಉಂಗುರ ಬೆರಳಿನಿಂದ ಮುಚ್ಚಿ ನಾಸಿಕೆ ಮುದ್ರೆಯಲ್ಲಿರ್ಲಿ. ತೋರು ಬೆರಳು ನಡು ಬೆರಳು ಮಡಚಿಟ್ಟುಕೊಳ್ಳಿ. ಉಂಗುರ ಬೆರಳು ಕಿರು ಬೆರಳು ನೇರವಾಗಿರ್ಲಿ. ಉಂಗುರ ಬೆರಳಿನಿಂದ ಎಡಮೂಗನ್ನು ಮುಚ್ಚಿ ಹಾಗೆ ದೀರ್ಘ ಪೂರಕ ರೇಚಕ ಮಾಡ್ತಾ ಇರಿ. 5 ಬಾರಿ ಮಾಡಿ. ಹಾಗೆ ಸ್ವಸ್ಥ. ಅನುಲೋಮ ವಿಲೋಮ ಮಾಡಿ. ಎಡಮೂಗಲ್ಲಿ ಉಸಿರು ತಕೊಳ್ಳಿ, ಬಲ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ. ಬಲ ಮೂಗಲ್ಲಿ ಉಸಿರು ತಕೊಳ್ಳಿ, ಎಡಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ. ಎಡಮೂಗಲ್ಲಿ ಉಸಿರು ತಕೊಳ್ಳಿ, ಬಲ ಮೂಗಿನಲ್ಲಿ ಹಾಗೆ ನಿಧಾನಕ್ಕೆ ಉಸಿರನ್ನು ಹೊರಗೆ ಹಾಕಿ.
ಬಲ ಮೂಗಲ್ಲಿ ಉಸಿರು ತಕೊಳ್ಳಿ. ಎಡ ಮೂಗಲ್ಲಿ ಹಾಗೆ ಉಸಿರನ್ನು ಹೊರಗೆ ಹಾಕಿ. ಎಡ ಮೂಗಲ್ಲಿ ಉಸಿರು ತಕೊಳ್ಳಿ. ಬಲ ಮೂಗಿನಲ್ಲಿ ನಿಧಾನಕ್ಕೆ ಹೊರಗೆ ಹಾಕ್ತಾ ಇರಿ. ಹಾಗೆ ಉಸಿರು ತಕೊಳ್ಳಿ ಬಲ ಮೂಗಿನಲ್ಲಿ. ಎಡ ಮೂಗಿನಲ್ಲಿ ಉಸಿರು ಹೊರಗೆ ಹಾಕ್ತಾ ಇರಿ. ಎಡ ಮೂಗಲ್ಲಿ ತಕೊಳ್ಳಿ ಉಸಿರನ್ನ. ಬಲ ಮೂಗಿನಲ್ಲಿ ಉಸಿರು ಹೊರಗೆ ಹಾಕ್ತಾ ಇರಿ. ನಿಧಾನಕ್ಕೆ ಉಸಿರು ಬರ್ಲಿ ಹೊರಗೆ. ಹಾಗೆ ಬಲ ಮೂಗಲ್ಲಿ ಉಸಿರು ತಕೊಳ್ಳಿ. ಎಡ ಮೂಗಲ್ಲಿ ಉಸಿರನ್ನು ಹೊರಗೆ ಹಾಕಿ. ನಿಧಾನಕ್ಕೆ ಉಸಿರು ಹೊರಗೆ ಹಾಕ್ತಾ ಇದೆ. ಸ್ವಸ್ಥ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಟುಕೊಳ್ಳಿ. ಸಹಜ ಪ್ರಾಣಾಯಾಮ. ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಹಸ್ತ ಉಜ್ಜಿ. ಕಣ್ಣಿಗೆ ಶಾಖ ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.